ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ಇವತ್ತು ನಾವು ಕಡಪ ಅಲ್ಲೇ ಇದ್ದೀವಿ. ಕಡಪದಲ್ಲೇ ಒಂದು ಫೇಮಸ್ ಆದ ಟೆಂಪಲ್ ನೋಡ್ಲಿಕ್ಕೆ ಹೋಗ್ತಿದ್ದೀವಿ. ಈ ಊರ ಹೆಸರು ಬಂದ್ಬಿಟ್ಟು ಪುಷ್ಪಗಿರಿ ಅಂತ ಹೇಳ್ತಾರೆ. ಈ ಊರಲ್ಲಿ ಒಂದು ನದಿ ಇದೆ. ನದಿ ಪಕ್ಕದಲ್ಲೇ ಒಂದು ಪುಣ್ಯ ಕ್ಷೇತ್ರವೂ ಇದೆ. ಕ್ಷೇತ್ರಕ್ಕೆ ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ. ಅಷ್ಟು ವೆರಿ ವೆರಿ ಬ್ಯೂಟಿಫುಲ್ ಟೆಂಪಲ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನನ್ನ ಹೆಸರು ಶಿವಕುಮಾರ್. ಬನ್ನಿ ಹೋಗೋಣ. ಇದು ಕನ್ನಡ ಚಾನೆಲ್ ಬ್ರೋ. ಈ ಪುಣ್ಯಕ್ಷೇತ್ರ ಇರೋದು ಕಡಪ ಡಿಸ್ಟಿಕ್ ಅಲ್ಲೇ. ಕಡಪ ಡಿಸ್ಟಿಕ್ ಇಂದ ಸುಮಾರು 16 ಕಿಲೋಮೀಟರ್ ದೂರದಲ್ಲಿ ಇರುತ್ತೆ ಈ ಪುಷ್ಪಗಿರಿ ಅಂತ ಊರ ಹೆಸರು. ವೆರಿ ವೆರಿ ಬ್ಯೂಟಿಫುಲ್ ಟೆಂಪಲ್ ಇದು. ತುಂಬಾ ಓಲ್ಡೆಸ್ಟ್ ಟೆಂಪಲ್ ಇದು. 700 ಇಯರ್ಸ್ ಹಿಸ್ಟರಿ ಇರುವ ದೇವಸ್ಥಾನ ಇದು. ಈ ನದಿಯಲ್ಲಿ ತುಂಬಾ ಪಿಂಡ ಕಾರ್ಯಕ್ರಮಗಳನ್ನು ನಡೀತಾ ಇರುತ್ತೆ. ಅಷ್ಟು ಪವಿತ್ರವಾದ ದೇವಸ್ಥಾನ ಇದು. ದಕ್ಷಿಣ ಕಾಶಿ ಅಂತಾನೂ ಕರೀತಾರೆ ಆಂಧ್ರದಲ್ಲಿ. ವೆರಿ ವೆರಿ ಪವರ್ಫುಲ್. ಇಲ್ಲಿ ಇರೋ ದೇವರು ಚನ್ನಕೇಶವ ಸ್ವಾಮಿ ದೇವಸ್ಥಾನ ಏನೋ ಇದೆ ಇಲ್ಲಿ ಮೈನ್ ಅದು. ಈ ನದಿ ಪಕ್ಕದಲ್ಲೇ ಈ ಇರೋದ್ರಿಂದ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಿಮಗೆ. ಈ ಎಂಟ್ರೆನ್ಸ್ನು ಇದಕ್ಕೆ ತಯಾರಿ ಮಾಡುವ ಸಮಯದಲ್ಲಿ ಆ ನದಿಯಿಂದಾನೇ ಬರೋ ಥರನೇ ಮಾಡಿರೋದು. ಆದರೆ ಅಲ್ಲಿ ನೀರು ಇರೋ ಟೈಮಲ್ಲಿ ಬರಲಿಕ್ಕೆ ಸುತ್ಕೊಂಡು ಬರಬೇಕಾಗುತ್ತೆ. ಆ ಸುತ್ಕೊಂಡು ಬರೋ ಇದರಲ್ಲೇ ನಿಮಗೆ 10 ಕಿಲೋಮೀಟರ್ಸ್ ದೂರ ಆಗುತ್ತೆ ಇದು. ನೋಡಿ ಇಲ್ಲಿ ನದಿ ಬಂತು. ಇದಕ್ಕೆ ಮೈನ್ ಎಂಟ್ರೆನ್ಸ್ ಇದು ರಿಯಲ್ ಆಗಿ. ಬಟ್ ಆ ನೀರು ಇರೋ ಟೈಮಲ್ಲಿ ಆ ಕಡೆಯಿಂದ ಜನ ಬರ್ಲಿಕ್ಕೆ ಆಗಲ್ಲ. ಅದಕ್ಕೆ ಸುತ್ಕೊಂಡು ಬರಬೇಕಾಗುತ್ತೆ. ಆ ಸುತ್ಕೊಂಡು ಬಂದರೆ 10 ಕಿಲೋಮೀಟರ್ಸ್ ಹಾಗೆ ಆಗುತ್ತೆ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಈ ನದಿಗೆ ತುಂಬಾ ಹೆಸರಿದೆ ಅಂತ ಹೇಳ್ತಾರೆ. ಚರಿತ್ರೆನೂ ಇದೆ. ಈ ನದಿಯಲ್ಲೇ ಸ್ನಾನ ಮಾಡಿದ್ರೆ ತುಂಬ ಪಾಪಗಳನ್ನು ಕಳ್ಕೋಬೋದು ಅಂತ. ಈ ನದಿಯಲ್ಲೇ ಸ್ನಾನ ಮಾಡಿದವ್ರಿಗೆ ಏನು ಚಿರಂಜೀವಿ ಆಗಿ ಇರಬಹುದು ಅಂತ ಒಂದು ಕಥೆನೂ ಇದೆ. ಕಡಪಗೆ ಬಂದಾಗ ನೀವು 2 ಡೇಸ್ ನೋಡೋಂಥ ಪ್ಲೇಸಸ್ ಇದೆ. ತುಂಬ ಪ್ಲೇಸಸ್ ಇದೆ. ಬಟ್ ನಾನೇ 2 ಡೇಸಲ್ಲಿ ಕವರ್ ಮಾಡಲಿಕ್ಕಾಗಿಲ್ಲ. ಬಟ್ ನಾನು ನೆಕ್ಸ್ಟ್ ಟೈಮಲ್ಲಿ ಇನ್ನೂ ಸ್ವಲ್ಪ ಪೆಂಡಿಂಗ್ ಇದೆ, ಅದನ್ನೆಲ್ಲ ತೋರಿಸ್ತೀನಿ. ಈ ಟೆಂಪಲಲ್ಲಿ ಅಂತೂ ನಿಮಗೆ ಒಂದು ಕರ್ನಾಟಕದಲ್ಲೇ ನಮ್ಮ ಬೇಲೂರು ನೆನಪಾಗುತ್ತೆ. ಆ ಥರ ಚರಿತ್ರೆ ಇರೋವಂಥ, ಹಿಸ್ಟರಿ ಇರೋವಂಥ ಟೆಂಪಲ್ ಇದು. ಶಿಲ್ಪಕಲೆ ಅಂತೂ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ತುಂಬ ನೀಟಾಗಿದೆ. ಆಗಿನ ಕಾಲದಲ್ಲೇ ಶ್ರೀಕೃಷ್ಣ ದೇವರಾಯಲ ಕಾಲದಲ್ಲೇ ಇತ್ತು ಈ ದೇವಸ್ಥಾನ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಎಕ್ಸಲೆಂಟ್ ಆಗಿದೆ. ನೀವು ಮಿಸ್ ಮಾಡ್ಕೊಳ್ಳೇಬೇಡಿ. ಇದನ್ನು ನೋಡಲೇಬೇಕಾದ ಜಾಗ. ನೀವು AP-ಯಲ್ಲಿದ್ದರೆ ಈ ಟೆಂಪಲ್ ಬಗ್ಗೆ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅಂದರೆ ಡೆಫಿನೆಟ್ ಆಗಿ ನೀವು ಈ ಪ್ಲೇಸ್ನ ವಿಸಿಟ್ ಮಾಡಿ. ಎಕ್ಸಲೆಂಟ್ ಟೆಂಪಲ್ ಇದು. ಆಹಾ, ಏನು ಅದ್ಭುತ. ನಾನು ಹೋದಾಗ ಬಿಸಿಲು ಕಮ್ಮಿ ಇತ್ತು. ಬಿಸಿಲು ಇರೋ ಟೈಮಲ್ಲಿ ಹೋಗಬೇಡಿ, ಸ್ವಲ್ಪ ನೋಡ್ಕೊಂಡು ಹೋಗಿ.
ಬಿಸಿಲು ಯಾಕಂದರೆ ಕರ್ನಾಟಕದಲ್ಲಿರೋರಿಗೆ ಎಸ್ಪೆಷಲಿ ಬೆಂಗಳೂರಲ್ಲಿರೋರಿಗೆ ಆ ಕ್ಲೈಮೇಟ್ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಬಟ್ ಬಿಸಿಲು ಕಮ್ಮಿ ಇರೋ ಟೈಮಲ್ಲೇ ರೈನಿಂಗ್ ಟೈಮಲ್ಲಿ ಹೋದ್ರೇನು ಪರವಾಗಿಲ್ಲ. ಬಿಸಿಲು ಕಮ್ಮಿ ಇರೋ ಟೈಮಲ್ಲೇ ಹೋಗಿ, ಇಲ್ಲ ಅಂದರೆ ಬಿಸಿಲು ಬಾರ ಸಾಕು. ಬಿಸಿಲು ಹೈಯೆಸ್ಟ್ ಆಗಿರುತ್ತೆ ಇಲ್ಲಿ ಆಂಧ್ರ ಸ್ಟೈಲ್ ಊಟ ಮಿಸ್ ಮಾಡಲೇಬೇಡಿ. ಪಪ್ಪು ಅನ್ನಂ ನೀವು ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಕಡಪದಲ್ಲಿ ಎಸ್ಪೆಷಲಿ ಕಡಪಲ್ಲೇ ಅಲ್ಲ, ಆಂಧ್ರದಲ್ಲೇ ಪಪ್ಪು ಅಂದ್ರೇ ಫೇಮಸ್. ಇಲ್ಲಿ ಈ ಜಾಗದಲ್ಲಿ ಮೇಲೆ ಒಂದು ಹೋಲ್ ಇದೆ. ಆ ಹೋಲಿಂದ ಕೆಳಗಡೆ ಇರೋ ಹೋಲಲ್ಲೇ ಕಲ್ಲು ಹಾಕಿದಾಗ ಆ ಹೋಲಲ್ಲಿ ಬಿದ್ದರೆ ನೀವು ಕಾರ್ಯಗಳೆಲ್ಲ ನಡೆಯುತ್ತೆ ಅಂತ ಒಂದು ಕತೆ ಇದೆ. ಬಂದವರು ಎಲ್ಲನೂ ಮಸ್ಟ್ ಆ್ಯಂಡ್ ಶೂರ್ ಟ್ರೈ ಮಾಡ್ತಾ ಇರ್ತಾರೆ. ನೀವು ಹೋದಾಗಲೂ ಟ್ರೈ ಮಾಡಿ. ನಾನಂತೂ ಮಾಡಿಲ್ಲ, ಯಾಕಂದರೆ ಫುಲ್ ರಶ್ ಇದರಲ್ಲಿ 1 by 1 ಹಾಕ್ತಾನೇ ಇದ್ದರು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ ಈ ಸೀನ್ರಿ ಎಲ್ಲನೂ. ಮಾಡಿರೋ ವಿಧಾನನೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇಲ್ಲಿ ನಿಮಗೆ ಎಲ್ಲಿಗೆ ಹೋದ್ರೂ ಈ ನದಿ ಕಾಣುತ್ತೆ. ಈ ನದಿ ತುಂಬ ಕಾಣಿಸುತ್ತೆ ನಿಮಗೆ ಸರೌಂಡಿಂಗಲ್ಲೇ. ಟೆಂಪಲ್ಸ್ ಎಲ್ಲನೂ ನದಿ ಪಕ್ಕದಲ್ಲೇ ತುಂಬ ಇದೆ ಇಲ್ಲಿ ಆಂಧ್ರ ಪ್ರದೇಶಲ್ಲೇ, ಈ ಕಡಪ ಅಲ್ಲೇ. ಈ ನದಿ ಹೆಸರು ಪೆನ್ನಾ ನದಿ. 3 ನದಿಗಳು ಸೇರುವ 5 ನದಿ ಸೇರುವ ಸಂಗಮ ಇದು. ಸಂಗಮ ಅಂತಲೇ, ಸಂಗಮೇಶ್ವರ ಅಂತಲೇ ಒಂದು ಟೆಂಪಲ್ಲೂ ಇದೆ. ಆ ವಿಡಿಯೋನು ನಾನು ನನ್ನ ಇದರಲ್ಲೇ ಚಾನಲಲ್ಲಿದೆ, ನೀವು ನೋಡ್ಬೋದು. ಬಿಲೀವ್ ಬ್ಲಾಗ್ಸ್ ಕನ್ನಡದಲ್ಲಿ ಇದೆ, ಬಿಲೀವ್ ಬ್ಲಾಗ್ಸ್ ತೆಲುಗಲ್ಲೂ ಇದೆ. ದಿಸ್ ಈಸ್ ಎ ವೆರಿ ವೆರಿ ಬ್ಯೂಟಿಫುಲ್ ಪ್ಲೇಸ್. ಇದು ನೀವು ಮಿಸ್ ಮಾಡಲೇಬೇಡಿ. ನೋಡಿ ನದಿ ಪಕ್ಕದಲ್ಲಿ ಈ ಸೀನ್ರಿ ಅಂತೂ ನಮಗೆ ತುಂಬ ಇಷ್ಟ ಆಯಿತು. ನಿಮಗೂ ಇಷ್ಟ ಆಯಿತಾ? ಇಷ್ಟವಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಸಿ ಯು. ಸಿಗೋಣ ನೆಕ್ಸ್ಟ್ ಕಡಪ ವಿಡಿಯೋಲ್ಲಿ.